ಕಾಮಿಡಿ ಕಿಲಾಡಿ ಕಾರ್ಯಕ್ರಮಕ್ಕೆ ಆಯ್ಕೆಯಾದ ಬೀದರ್ನ ಪಲ್ಲವಿ ಪಾಂಚಾಳಗೆ ಎಂಎಲ್ಸಿ ಭೀಮರಾವ್ ಪಾಟೀಲ್ ಸನ್ಮಾನ. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮಕ್ಕೆ ಆಯ್ಕೆಯಾದ ಬೀದರ್ ಜಿಲ್ಲೆಯ ಹುಮನಾಬಾದ್ ಮತಕ್ಷೇತ್ರದ ಚಿಟಗುಪ್ಪ ತಾಲೂಕಿನ ತಾಳಮಡಗಿ ಗ್ರಾಮದ ಯುವ ಪ್ರತಿಭಾವಂತೆ ಪಲ್ಲವಿ ಪಾಂಚಾಳಗೆ ತನ್ನ ಗೃಹ ಕಚೇರಿಯಲ್ಲಿ ಪಾಟೀಲ್ ಪರಿವಾರದಿಂದ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಲಾಯಿತು. ಜಿ ಕನ್ನಡ ವಾಹಿನಿಯವರು ನಡೆಸುತ್ತಿರುವ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದಲ್ಲಿ ಉತ್ತಮ ಹೆಸರು ಮಾಡುವ ಮೂಲಕ ಬೀದರ್ ಜಿಲ್ಲೆಯ ಕೀರ್ತಿ ಹೆಚ್ಚಿಸಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಶ್ರೀಮಂತ ಪಾಟೀಲ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಉಮೇಶ್ ಕುಲಕರ್ಣಿ, ಬಾಬುರಾವ್ ಪೊಲೀಸ್ ಪಾಟೀಲ್, ವೀರಣ್ಣ ತುಪ್ಪದ್, ಓಂ ಪ್ರಕಾಶ್ ಅಂಗಡಿ ಉಪಸ್ಥಿತರಿದ್ದರು. ಜಗ ನ್ಯೂಸ್ ಕನ್ನಡ, ಹುಮನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಜಯ ಗಳಿಸಿದಾರ ಅಂದ್ರೆ ಇದು ಇಡೀ ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ಬರಂತ ಪಲ್ಲವಿ ಪಂಚಾಲ್ ಅವ್ರು ಮಾಡಿದಾರ. ಅದ್ರ ಕಡೆಯಿಂದ ನಾ ಇಡೀ ಜಿ ಕಾಮಿಡಿ ಶೋಗಾಗ್ಲಿ ಮತ್ತ ಪೂರಾ ಪಂಚಾಲ್ ಪರಿವಾರದವರಿಗಾಗ್ಲಿ ನಾನು ಇಡೀ ಬೀದರ್ ಜಿಲ್ಲೆ ವತಿನಿಂದ ನಮ್ದೇನ್ ಬೀದರ್ ಜಿಲ್ಲೆದ್ದು ಎಲ್ಲರೂ ಬ್ಯಾಕ್ವರ್ಡ್ ಅಂತಿರೋದು, ಬ್ಯಾಕ್ವರ್ಡ್ ಇಲ್ಲ ನಾವು ಎಲ್ಲಕ್ಕ ಮುಂದಿದ್ದೇವು ಅಂತ ಏನ್ ಪಲ್ಲವಿ ಚಾಲೆಂಜ್ ಮಾಡಿ ತೋರಿಸಿದಾರ. ಅದು ನಾ ಪಲ್ಲವರಿಗಾಗಿರ್ಬೋದು, ಹಾಗೆ ಪಲ್ಲವಿ ತಾಯಿಯವರಿಗಾಗಿರ್ಬೋದು, ಮತ್ ಪಲ್ಲವಿ ಅಣ್ಣವರಿಗಾಗಿರ್ಬೋದು. ಯಾಕಂದ್ರೆ ಇಂಥ ಕಷ್ಟದಾಗ ಬಿ ಏನ್ ಪಲ್ಲವಿ ತಾಯಿಯವರು ಒಂದ್ ಮಗಳಿಗೆ ಕಡಿಂದು ಏನ್ ಮಾಡ್ಬೇಕಾಗಿತ್ತು, ಅವ್ರಿಗೆ ಎಲ್ಲೆಲ್ಲಿ ಟ್ರೈನಿಂಗ್ ಕೊಡ್ಬೇಕಾಗಿತ್ತು ಅಥವಾ ಏನೇನ್ ಮಾಡ್ಬೇಕಾಗಿತ್ತು ಎಲ್ಲ ಮಾಡಿದಾರ. ಒಂದು ತಂದೆ ಇಲ್ದು ಅವ್ರಿಗೆ ಏನು ಕಮ್ಮಿ ತೋರ್ಸೋದಪ್ಲೆ ತಾಯಿ ಒಂದು ಸೇವಾ ಮಾಡಿ ಮಗಳಿಗೆ ಮಾಡ್ಬೇಕಾಗಿತ್ತು. ಅವ್ರು ಪೂರಾ ಪಂಚಾಯತ್ ತಾಯಿ ಮಾಡಿದಾರ, ಪಂಚಾಯತ್ ಮಿಸಸ್ ಮಾಡಿದಾರ. ಅವ್ರಿಗೂ ನಾ ಇಡೀ ಬೀದರ್ ಜಿಲ್ಲೆ ಕಡೆಯಿಂದ ಮತ್ತ ರಾಜಶೇಖರ್ ಪಾಟೀಲ್ ಪರಿವಾರ ಕಡೆಯಿಂದ ನಾವು ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಇಂಥ ಸಮಯದನ್ನು ಹುಡುಗಿ ಯಾವುದೇ ಏನ್, ಯಾಕಂದ್ರೆ ಇವತ್ತ ನಾಳೆಗೆ ನಮ್ ಹುಡುಗರು ಇಲ್ಲೇ ಸ್ಕೂಲಿಗೆ ಹೋಗ್ಬೇಕಿತ್ತು, ಅದ್ರ ಕಷ್ಟ ಅದ. ಯಾವ ಗಾಡಿ ಬಂದದೋ ಇಲ್ಲೋ ಏನೋ ಅಂತ ವಿಚಾರ ಮಾಡ್ತಾ ಅಂತ ಇದ್ರಲ್ಲಿ ಬೆಂಗಳೂರದಾಗ ಇವತ್ತು ಕಾಮಿಡಿ ಇದ್ರಲ್ಲಿ ಸೆಲೆಕ್ಷನ್ ಮಾಡ್ಬೇಕಂದ್ರ ಅಕ್ಕಿನ ಪಾರ್ಟ್ ನಾನು ನೋಡಿದೆ. ನಿನ್ನೆ ನಂಗೆ ಶ್ರೀಮಂತ್ ಪಾಟೀಲ್, ಉಮೇಶ್ ನಮ್ ಕುಲಕರ್ಣಿ ಅವ್ರು ತೋರಿಸ್ತಾ ಇದ್ರು. ನಾನು ಇನ್ನ ಗುಲ್ಬರ್ಗ ಹೋಗೋವರೆಗೆ ಚೆನ್ನಾಗಿ ಇದ್ರದ್ದು ಏನ್ ಇದು ಜಗ್ಗೇಶ್ವರು ಇದು ಇದ್ದಾರ. ಅದು ಜಗ್ಗೇಶ್ವರ ಹತ್ರ ನಿಂತು ಮಾತಾಡಿದ್ದು, ಇದು ಮಾಡಿದ್ದು, ಬ್ಯಾಗ್ ಹಾಕೊಂಡು ಅದೆಲ್ಲ ನಾ ಸುಮಾರು 8 ನಿಮಿಷದ ರಿಲೇ ಇತ್ತು, ಅದನ್ನ ನೋಡಿದೆ. ಮತ್ತ ಆಮೇಲೆ ನಿಮ್ ತಾಯಿಯವ್ರನ್ನು ಬಂದು ಮತ್ತ ನಿಮ್ ಅಣ್ಣವ್ರನ್ನು ಬಂದು ಇದ್ರದ್ದು ನಿಮ್ ಬಾಲ್ಯದಾಗ ಚರ್ಚೆ ಮಾಡಿ ಹೇಳಿದ್ರು. ಅದ್ರ ನಂಗೆ ಒಳ್ಳೆ ಸಂತೋಷ ಸುದ್ದಿ ಬಂದಿದೆ. ಇಡೀ ನಮ್ ಬೀದರ್ ಜಿಲ್ಲೆಗೆ ಒಂದು ಕಿರೀಟ ಪಟ್ಟಿದ ಪಲ್ಲವಿ ಅವ್ರು ಮಾಡಿದಾರ. ನಾ ಪಲ್ಲವಿಯವರಿಗೆ ಮತ್ತ ಜಿ ಏನು ಕನ್ನಡ ಚಾನಲ್ ಇದೆ, ಕಾಮಿಡಿ ಇದೆ, ಅವರಿಗೆ ನಾ ಧನ್ಯವಾದ ಹೇಳ್ತೀನಿ. ನಮ್ದು ಪಲ್ಲವಿಯವ್ರಿಗೆ ಸೆಲೆಕ್ಷನ್ ಮಾಡಿದ ಕಡೆಯಿಂದ ಮತ್ತೆ ಮುಂದೆ ಪಲ್ಲವಿಯವರೇ ನಿಮ್ಗೆ ನಾವ್ ಏನ್ ಕಾಣ್ಬೇಕಂತ ಟಿವಿ ಸೀರಿಯಲ್ ಆಗ್ಲಿ ಅಥವಾ ಕಾಮಿಡಿ ಶೋದಲ್ಲಾಗ್ಲಿ ತಮ್ಗೆ ಅಭಿನಂದನೆ ಕೊಡ್ತೀನಿ. ತಮ್ಗೆ ದೇವ್ರ ಇರ್ಬೋದ್ರಿ ಸರ್ ಆಸೆ ಆಕಾಂಕ್ಷೆ ಮುಂದ್ ಬರೋಂತ ದಿನದಲ್ಲಿ ಏನಿದೆ ತಮ್ದೆಲ್ಲ ಆಗ್ಲಿ ಅಂತ ನಾ ರಾಜಶೇಖರ್ ಪಾಟೀಲ್ ಪರಿವಾರ ಕಡೆಯಿಂದ ತಮ್ಗೆ ಅಭಿನಂದನೆ ಹೇಳ್ತೀನಿ. ಅದೇ ರೀತಿ ಅವ್ರದ್ದು ಆಗಕ್ಕಿಂತ ಮುಂಚೆನೆ ನಮ್ದು ಬೆಂಗಳೂರದಾಗ ನಮ್ದು ಮಗ ಆದಂತ ಅಕ್ಷಯ್ ಪಾಟೀಲ್ ಅವ್ರದ್ದೊಂದು ಫಂಕ್ಷನ್ ಇತ್ತು. ಅದಕ್ಕೂ ನಾವು ಆಂಕರಿಂಗ್ ಆಗಿ ಅವರು ಮುಂಚೆನೆ ಮಾಡಿದಾರೆ ಬೆಂಗಳೂರದಾಗ. ನಮ್ದು ಅವ್ರದ್ದು ಮುಂಚೆ ಹಿಡ್ದೇನೆ ಪರಿಚಯ ಇದೆ, ಮುಂಚೆ ಹಿಡಿದು ಫ್ಯಾಮಿಲಿ ಇದು ಇದೆ. ನಾವು ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಹೇಳಿ ಇಡೀ ಬೀದರ್ ಜಿಲ್ಲೆಗಾಗ್ಲಿ ಇಡೀ ಕರ್ನಾಟಕ ವತಿಯಿಂದ ನಾ ಪಲ್ಲವಿ ಪಂಚಾಳರಿಗೆ ಧನ್ಯವಾದ. ಹುಮನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮನಾಬಾದ್ನ ಶಿವಚಂದ್ರ ಕಾಲೋನಿ, ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲ್ಬೋ ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು, ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.